ನಮ್ದು ಇನ್ನೇನು ಇಲ್ಲ, ಒಂದೇ ಮಾತು ನಾವು ಮಾತಾಡೋದು, ನಮ್ಮ ಕುಮಾರಸ್ವಾಮಣ್ಣ ಆಗಬೇಕು. ಅದೇ ಸರ್ ಕೇಳ್ತೀನಿ ಸರ್ ಅಷ್ಟೇ. ಅಲ್ಲ, ನಾವು ನಿಮಗೆ ನಮ್ದು ದಪ್ಪವಾಗಿ ಮಾತಾಡ್ಬಿಡ್ತೀವಿ. ಕುಮಾರಸ್ವಾಮಿಯವರು ಗೆಲ್ಲಬೇಕು ನಮಗೆ. ಇವಾಗ ಲೋಕಸಭಾ ಚುನಾವಣೆ ಇದೆ ಅಲ್ಲ, ಯಾರಿಗೆ? ನಮ್ದು ಕುಮಾರಸ್ವಾಮಣ್ಣನಿಗೆ. ಪುಟ್ಟರಾಜಣ್ಣ ಇದ್ದ, ಪುಟ್ಟರಾಜಣ್ಣನ ಕೊಟ್ಟಿಲ್ಲ, ಕುಮಾರಸ್ವಾಮಿ ಕೊಟ್ಟವ್ರೆ. ನಿಖಿಲು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಾವು ಅವರ ಪಾದರಾಕ್ಷಿ ದ್ಯಾವೇಗೌಡರು ಇರ್ತಾವಿಂದು ನಾವು ಅದೇ ಪಕ್ಷದಲ್ಲೇ ಇರೋದು ಇವತ್ತು. ಕುಮಾರಸ್ವಾಮಿ ಜಿಲ್ಲೆಗೆ ಎಂ ಪಿ ಆಗಿ ಬಂದ್ರೆ ಯಾವ ತರ ಕೆಲಸ ಮಾಡ್ತಾರೆ? ಏನು ಅವ್ರು ಮಾಡೋದು ಬಿಡೋದು ಅಮೆಗಳು ಸುದ್ದಿ. ಮಾಡಲಿ, ಗೆದ್ದು ಈಚೆಗೆ ಬರಬೇಕು. ಅವರು ಸರ್ಕಾರದಿಂದ ಈಚೆಗೆ ಬಂದು ಅಧಿಕಾರ ತಗೋಬೇಕು. ಸಪೋರ್ಟು ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಬಂದ್ರೆ ಎಂ ಪಿ ಆಗಿ ಈ ಜಿಲ್ಲೆಗೆ ಮತ್ತು ಜನಕ್ಕೆ ಯಾವ ತರ ಸಹಾಯ ಆಗುತ್ತೆ? ಎಲ್ಲ ಥರನೂ ಸಹಾಯ ಆಯ್ತದೆ. ರೈತರಿಗೆ ಒಳ್ಳೆ ಹೆಲ್ಪ್ ಆಯ್ತದೆ, ಆಟೋ ಡ್ರೈವರ್ಗೆಲ್ಲ ಒಳ್ಳೆ ಹೆಲ್ಪ್ ಆಯ್ತದೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಯ್ತದೆ. ಕಾಂಗ್ರೆಸ್ ಗ್ಯಾರಂಟಿ ಬಂದು ನಿಮಗೆ ಸರ್ ಈ ಸಲ ನಮ್ಮ ಬೆಂಬಲ ಇರೋದೇ ಕುಮಾರಸ್ವಾಮಿಗೆ. 100% ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವ್ರು ವಿನ್ ಆಯ್ತಾರೆ. ಎಂ ಪಿ ಆಗಿ ಸರ್ ಅವ್ರು ಎಂ ಪಿ ಆಗಿ ಆಯ್ಕೆಯಾಗಿ ಬಂದರೆ ಫಸ್ಟು ನಮಗೆ ಏನು ಅಂದರೆ ಸ್ಕೂಲ್ ಮಕ್ಕಳುಗಳಿಗೆ ಒಂದು ಅನುಕೂಲತೆ ಮಾಡಿಕೊಡ್ಬೇಕು. ಹಾಸ್ಪಿಟ್ಲುಗಳಿಗೆ ಬಡವರುಗಳಾದಂಥವ್ರು ಹಾಸ್ಪಿಟ್ಲುಗಳಲ್ಲಿ ಇವಾಗ ನೋಡ್ತಾ ಇದ್ದೀವಿ ಎಷ್ಟೋ ಜನ ಸರ್ ತಂದು ಕೊಡ್ತಾರೆ ಸರ್. ಸೆಂಟ್ರಲಲ್ಲಿ ಮೋದಿ ಇರೋ ಗಂಟನೂ ಸರ್ ಯಾವತ್ತೂ ಏನೂ ಮೋಸ ಆಗೋದಿಲ್ಲ. ಆದರೆ ಖಂಡಿತ ಮಾಡಿಕೊಡ್ತಾರೆ ಸರ್, ಖಂಡಿತ ಮಾಡಿಕೊಡ್ತಾರೆ. ರೈತರುಗಳಿಗೂ ಒಂದು ಒಳ್ಳೆಯ ಅನುಕೂಲತೆ ಮಾಡಿಕೊಡ್ತಾರೆ. ಈಗ ನೀರಿಲ್ಲ, KRS ಎಲ್ಲ ಬತ್ತೋಗ್ತಾ ಇದೆ. ಮತ್ತು ನೀರು ತುಂಬಿತು ಅಂತ ಅಂದರೆ ಹಳ್ಳಿಗಳಿಗೆಲ್ಲ ನೀರು ಬಿಡಿಸ್ಕೊಡ್ತಾರೆ, ರೈತರುಗಳಿಗೆಲ್ಲ ಒಳ್ಳೇದು ಮಾಡಿಕೊಡ್ತಾರೆ, ಖಂಡಿತ ಮಾಡಿಕೊಡ್ತಾರೆ. ಆದ್ದರಿಂದ ನಮ್ಮ ಬೆಂಬಲ ಇರೋದು ಕುಮಾರಸ್ವಾಮಿಗೆ. ಈ ಮುಖಾಂತರ ಕೇಳ್ಕೊಳ್ಳೋದು ನಮ್ಮ ಎಲ್ಲ ಜನತೆಗೂ ಕುಮಾರಸ್ವಾಮಿ ಅವರಿಗೆ ವೋಟ್ ಮಾಡಿ ಅಂತ ಈ ಒಂದು ಇದರಿಂದ ಕೇಳ್ಕೊತಾ ಇದ್ದೀವಿ ಸರ್.